ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ತುಲಾರಾಶಿಗೆ ನೋಡಿ, ಚಿತ್ತ 3, 4ನೇ ಪಾದ, ಅದೇ ರೀತಿ ಸ್ವಾತಿ 1, 2, 3ನೇ ಪಾದ, ಅದೇ ರೀತಿ ವಿಶಾಖ 1, 2, 3ನೇ ಪಾದ ತುಲಾರಾಶಿಯಲ್ಲಿ ಬರುತ್ತೆ. ತುಲಾರಾಶಿಯ ರಾಶಿಯಾಧಿಪತಿ ಶುಕ್ರ ಬಂದು 6ನೇ ಮನೇಲಿ ಇರ್ತಾನೆ. ಅಂದರೆ ಜಗಳ, ಕೋಪ, ಕಾಯಿಲೆ ಇವೆಲ್ಲವೂ ಕೂಡ, ಶತ್ರುಗಳು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ ಬಹಳಷ್ಟು ಕೆಟ್ಟಿರೋ ಸಮಯ ಅಂದರೆ ಇದೇ ಮಾರ್ಚ್ ತಿಂಗಳು. ಅದೇ ರೀತಿ ನೋಡಿ, ನಿಮಗೆ ಸೂರ್ಯ ಮತ್ತು 11ನೇ ಮನೆ ಅಧಿಪತಿ ಸೂರ್ಯ ಆಗಿರ್ಬೋದು. ಅದೇ ರೀತಿ ನಿಮಗೆ 5, 4 ಮತ್ತು 5ನೇ ಮನೆ ಅಧಿಪತಿ ಶನಿ ಆಗಿರ್ಬೋದು. ಇವರಿಬ್ಬರ ಸಮಾಗಮ ನಿಮಗೆ 6ನೇ ಮನೆಯಲ್ಲಿ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ, ತಂದೆ ಅಥವಾ ನೀವೇ ಆಗಿರ್ಬೋದು, ನಿಮಗೆ ಏನಾದರೂ ಒಂದು ಆಪತ್ತು ಬಂದೇ ಬರುತ್ತೆ ಅಂತ ಹೇಳುತ್ತೆ. ಸೊ ಅದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸೂರ್ಯ ಶನಿ ಒಟ್ಟಿಗೆ ಇದ್ದಾಗ ನಿಮ್ಮ ಮನೆಯಲ್ಲಿ ಕೋರ್ಟು, ಕೇಸು, ಸ್ಟೇಷನ್ನು, ಪ್ರಾಬ್ಲಮ್ಮು, ಶತ್ರುಗಳು ಜಾಸ್ತಿ ಆಗೋದು, ರೋಗಗಳು ಜಾಸ್ತಿ ಆಗೋದು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದೆಲ್ಲರ ಭಯ ಕೂಡ ಇರುತ್ತೆ ನಿಮಗೆ. ಅದೇ ರೀತಿ ನೋಡಿ, ಅತಿ ಮುಖ್ಯವಾಗಿ ತುಲಾರಾಶಿಯವರು ಏನಪ್ಪ ಅಂತಂದರೆ 5ನೇ ಮನೆ ಅಂತ ಬಂದಾಗ 5ನೇ ಮನೆಯಲ್ಲಿ ಬುಧ ಮತ್ತು ಕುಜ, ರಾಹು ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಪೂರ್ವ ಪುಣ್ಯ ಅಂತ ನಾವೇನು ಹೇಳ್ತೀವಿ, ನಿಮ್ಮ ತಂದೆ ಆಸ್ತಿ ಆಗಿರ್ಬೋದು, ತಾಯಿ ಆಸ್ತಿ ಆಗಿರ್ಬೋದು, ನಿಮ್ಮ ಮಾವನ ಆಸ್ತಿ ಆಗಿರ್ಬೋದು, ಇದರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಬೆನಿಫಿಟ್ ಇರುತ್ತೆ ಅಂತ ಹೇಳುತ್ತೆ. ಆದರೆ ಅದು ಕೂಡ ಲಿಟಿಗೇಷನ್ನು, ಕೋರ್ಟು, ಕೇಸು, ಪ್ರಾಬ್ಲಮ್ಗೆ ಹೋಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ರಾಶಿಯಾಧಿಪತಿ ಶುಕ್ರ ನಿಮಗೆ 6ನೇ ಮನೇಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು. ನಿಮ್ಗೇನು ಗೊತ್ತೇ ಇರಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ಕೇಸ್ ಆಗಿಬಿಟ್ಟಿದೆ, ನಿಮ್ಮ ಕೋರ್ಟ್ ಇದೆ, ದುಡ್ಡು ಕೊಡಿ, ಲಾಯರ್ಗೆ ಇಷ್ಟು ಕೊಡಿ, ಲಾಯರ್ ಹೋಗಿ ಮಾತಾಡಿರ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಇಷ್ಟು ದುಡ್ಡು ಅಂತ ನೀವು ಕೊಟ್ಟು ದುಡ್ಡು ಖರ್ಚು ಮಾಡ್ಕೊಂಡಿರ್ತೀರ. ಅಥವಾ ನಿಮ್ದೇನೋ ಗಾಡಿ ಹಾಳಾಗಿದೆ, ಏನಾದರೂ ಒಂದು ಹೇಳಿ ನಿಮ್ಮ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಖರ್ಚು ನಿಮಗೆ ಇನ್ಕಮ್ಗಿಂತ ಔಟ್ಗೋಯಿಂಗ್ ಅಂತಂದರೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ತುಲಾರಾಶಿಯವರಿಗೆ ತುಂಬ ಒಂದು ಬೇಕಾಗಿರುವಂಥ ಇದು. ಮತ್ತು ವಿಶಾಖ ನಕ್ಷತ್ರ ಅಂತ ಬಂದಾಗ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಬಂದು ನಿಮಗೆ 9ನೇ ಮನೆಯಲ್ಲಿದ್ದು ಭಾಗ್ಯಸ್ಥಾನದಲ್ಲಿದ್ದು ಎಲ್ಲೋ ಒಂದು ಕಡೆ ವಿಶಾಖ ನಕ್ಷತ್ರದವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ. ಆದರೆ ತುಲಾರಾಶಿಗೆ ಗುರು 9ನೇ ಮನೆಯಲ್ಲಿದ್ದು, ಆದರೆ 2ನೇ ಮನೆ ಅಂದರೆ ಧನಸ್ಥಾನವನ್ನು ಗುರು ನೇರ ನೋಡೋದ್ರಿಂದ ಗುರುವಿನ ದೃಷ್ಟಿ ಸಪ್ತಮದ ದೃಷ್ಟಿ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ, ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ತುಂಬ ಯಾವುದಾದ್ರೂ ಒಂದು ಶುಭ ಕಾರ್ಯಗಳಾಗೋದು, ಕೋರ್ಟು, ಕೇಸು, ಪ್ರಾಬ್ಲಮ್ಮು ಏನಿರುತ್ತೆ ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಖಂಡಿತ ನಿಮಗೆ ಬೇಕಾಗಿರೋಂತಹ ಒಂದು ಸ್ಟೋನು, ಕೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ಗೆ ಒಳಪಡಬೇಕಾಗುತ್ತೆ. ನಿಮ್ಗೇನು ಬರಬೇಕೋ ಅದು ಕೂಡ ನಿಮ್ಮ ಕೈಗೆ ಸೇರ್ದಿರೋ ಅಂಥ ಒಂದು ಟೈಮು ಇದಾಗಿರುತ್ತೆ ಮಾರ್ಚ್ ತಿಂಗಳು. ಹಾಗಾಗಿ ಮತ್ತು ಪ್ರಯಾಣ ಮಾಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ತುಂಬ ಯಾರಾದರೂ ಹೆಂಗಸರಿಂದ ನಿಮಗೆ ತುಂಬ
ತುಂಬ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಅದು ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಅವರಿಂದ ತುಂಬ ಪ್ರಾಬ್ಲಮ್ಗೆ ಒಳಪಡ್ತೀರಿ ಅಂತ ಹೇಳುತ್ತೆ ತುಲಾರಾಶಿಯವರು. ಹಾಗಾಗಿ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನೀವು ಅತಿ ಹೆಚ್ಚು ನೀವು ಶುಕ್ರನನ್ನು ಆರಾಧಿಸಬೇಕಾಗುತ್ತೆ, ಸೂರ್ಯನ ನಮಸ್ಕಾರ ಮಾಡಬೇಕಾಗುತ್ತೆ, ಮತ್ತು ಶನಿ ದೇವರಿಗೆ ಎಲ್ಲಾದರೂ ಒಂದು ಕಡೆ ಎಳ್ಳೆಣ್ಣೆಯನ್ನು ಕೊಟ್ಟು ಅಭಿಷೇಕ ಮಾಡಿಸ್ಬೇಕಾಗುತ್ತೆ. ಇಷ್ಟನ್ನು ಮಾಡಿಕೊಂಡ್ರು ಕೂಡ ಅದು ನಿಮಗೆ ಸಾಲ್ದಿರ ಇರುತ್ತೆ. ನಮ್ಮ ಒಂದು ಕ್ರಿಸ್ಟಲಿಂದ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ.